ರಾಮ ಚಲೋ ಆಗಿದ್ದಿಲ್ಲ ಹಾಕಿದ್ದಲ್ಲಿ ಶಾಲೆ ಹಾಕ್ಲಿ ಮೊದಲೆಲ್ಲ ಶಾಲೆ ಹಾಕ್ಲಿ ಬರ್ರಿ ಫಸ್ಟ್ ಶಾಲೆ ಹಾಕ್ಲಿ ಆಮೇಲೆ ಮಾಲೆ ಹಾಕಿದ್ದಲ್ಲಿ ಸ್ವಲ್ಪ ವಾಪಸ್ ಮರ್ಚಿ ಕೊಡು ಏನು ಮಾಡ್ತೀವಿ ಇಲ್ಲಿ ಕೊಡ್ರಿ ನೀವು ಹಾಕೋ ಒಂದೊಂದು ಹಾಕಲಿ ಹಾಕ್ರಿ ಹಾಕಿದ್ ದೂರ್ರಿ ಅಲ್ಲಿ ಹಾಕ್ರಿ ಹಾಕಿದ್ದಿಲ್ಲ ಸರಿ ಅಲ್ಲಿ ಆ ಕಡೆ ಎಲ್ಲ ಕೊಂಡಾರ ಹೊಟ್ಟೆ ಕೊಟ್ಟು ಮತ್ತೆ ಇಬ್ರು ಲೇಡೀಸ್ ಹಾಕ್ಬಿಡ ಅಣ್ಣ ಹಾಂ ಇಲ್ಲಿ ಬರೀ ಹೋಗ್ರಿ ಅವರು ಮಾಲೆ ಹಚ್ತದ ಮಾಲೆ ಕೈ ಕೊಟ್ಬಿಡ್ರಿ ಅವ್ರು ದೊಡ್ಡವ್ರು ಹಾಕಿರಿ ಹಿರಿಯರು ಅವ್ರಿಗೊಂದು ಸಪ್ರೇಟ್ ಮಾಡೋಣ ಇನ್ನೂ ಇದು ಅದೇ ರೀ ಮಾಲೀಕ ಜಿ ಅವ್ರು ಮಾತಾಡ್ತಾರೆ ಜಿ ಸ್ವಲ್ಪ ಎರಡು ಮಾತು ಮಾತಾಡ್ತಾರೆ ಅವ್ರ ಕಾರ್ಮಿಕರ ಉದ್ದೇಶ ಸರ್ ಯಾವೊಂದು ನಿಮಿತ್ತವಾಗಿ ಪೌರ ಕಾರ್ಮಿಕರು ಸನ್ಮಾನ ಮಾಡ್ತಾ ಇದ್ದಾರೆ? ನಾವು ಸಾಮಾಜಿಕ ಸಾಮರಸ್ಯ ನನ್ನ ಹೆಸರಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಾವೆಲ್ಲ ಸಂಘದ ಕಾರ್ಯಕರ್ತರು, ಸಾಮಾಜಿಕ ಸಾಮರಸ್ಯದ ಕಾರ್ಯಕರ್ತರು. ಇಡೀ ಹಿಂದೂ ಸಮಾಜದ ಅನೇಕ ಥರ ಜಾತಿಗಳಿದೆ. ಆ ಜಾತಿಗಳೆಲ್ಲ ಒಂದಾಗಿ ಒಟ್ಟಾಗಿ ಯಾವುದೇ ಮೇಲು ಕೀಳಿರಬಾರ್ದು, ಶಿಷ್ಯ ಅಸ್ಪೃಶ್ಯ ಇರಬಾರ್ದು. ನಾವೆಲ್ಲ ದೇವರ ಮಕ್ಕಳು, ಎಲ್ಲರಿಗೂ ದೇವರು ಒಳ್ಳೆಯದಾಗಬೇಕು, ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳಿ ಒಂದು ಸಾಮರಸ್ಯದ ಕೆಲಸ ಮಾಡ್ತಾ ಇದ್ದೀವಿ. ನಾವು ಈ ಸಫಾಯಿ ಕರ್ಮಚಾರಿಗಳು ಇದು ಸನ್ಮಾನ ಮಾಡ್ತಾ ಇದ್ದೀವಿ. ಈ ಕರ್ಮಚಾರಿಗಳು ಇಲ್ಲದೇ ಇದ್ದಿದ್ರೆ ಇಡೀ ಊರೇ ಗುಬ್ಬೆದ್ದೋಗುತ್ತೆ. ಒಂದು 3 ದಿವಸ ಅಕಸ್ಮಾತ್ ರಜೆ ಹಾಕಿಬಿಟ್ರೆ ಇಡೀ ಊರೂರಿಗೆ ಗುಬ್ಬೆದ್ದೋಗುತ್ತೆ. ಅವರು ತಮ್ಮ ಮನೆಯಲ್ಲಿ ಸ್ವಚ್ಛ ಮಾಡಿಕೊಂಡು ಅವ್ರ ಮಕ್ಕಳಿಗೆ ಅಡುಗೆ ಊಟ ಮಾಡಿಸಿ ಮತ್ತೆ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಮನೆಯೂ ಸುಧಾರಿಸ್ಬೇಕು, ಸಮಾಜ ಸುಧಾರಿಸ್ಬೇಕು. ಹಾಗೆ ನಿಜವಾದ ತಾಯಿ ಅಂದರೆ ಇವರು ನಿಜವಾದ ತಾಯಿ. ಇಡೀ ಮನೆ ಸಮಾಜಕ್ಕೆ
ಸ್ವಚ್ಛ ಮಾಡೋಂಥದ್ದು ತಾಯಿ ಸ್ವಭಾವ. ನಮ್ಮ ಮನೆಯಲ್ಲಿ ತಾಯಿ ಇರ್ತಾಳೆ, ತಾಯಿ ಆ ಮಗು ಸಣ್ಣ ಮಗು ಇರುತ್ತೆ, ಸಣ್ಣ ಮಗು ಯಾವುದು ಹೊಲ್ಸು ಮಾಡ್ಕೊಂಡ್ಬಿಟ್ರೆ ಆ ಮಗ ತಂದೆ ಆದವನು ಕೇಳಿದೆ, ನೋಡು ನೀನು ಮಗು ಹೊಲ್ಸು ಮಾಡ್ಕೊಂಡು ಬಾ ಇಲ್ಲಿ ಅಂತ. ಆ ಮಗು ನಾವು ಸ್ವಚ್ಛ ಮಾಡಿ ಹೊಲ್ಸಲ್ಲಿ ತೆಗೆದು ಮತ್ತೆ ಅಡುಗೆ ಕೆಲಸಕ್ಕೆ ಹೋಗ್ತಾನೆ. ಅವಾಗ ಅವಳು ನಮಗೆ ಅನಿಸೋದಿಲ್ಲ. ಅದು ನಾವು ಇವರು ಕಸ ಕೊಡ್ತಾ ಇದ್ದಾರೆ, ಇನ್ನೇನೋ ಮಾಡ್ತಾ ಇದ್ದಾರೆ ಅಂದರೆ ಅಯ್ಯೋ ದೂರ 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 ಅಂತೀವಿ ನಾವು. ದೂರ ಅನ್ಬಾರ್ದು, ಅವರು ಮನುಷ್ಯರೇ, ನಮ್ಮ ಸಲುವಾಗಿದ್ದಾರೆ, ನಮ್ಮ ಸಮಾಜ ನಮ್ಮ ಊರಿನ ಸಲುವಾಗಿ ಅವರಿದ್ದಾರೆ. ಆ ಊರಿನ ಸಲುವಾಗಿರೋ ಜನಕ್ಕೆ ಅವ್ರಿಗೆ ನಾವು ಗೌರವ ಕೊಡಬೇಕು. ಯಾವೊಂದು ವೇದಿಕೆಯಿಂದ ಇದು ಮಾಡ್ತಾ ಇದ್ದಾರೆ ನೀವು? ಸಾಮರಸ್ಯ ವೇದಿಕೆ, ಸಾಮರಸ್ಯ ವೇದಿಕೆಯಿಂದ ಮಾಡ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ಆ ಜನಕ್ಕೆ ಗೌರವ ಕೊಟ್ಟು ಒಳ್ಳೆ ಇದು ಮಾಡಬೇಕು. ಸನ್ಮಾನ ಸಾಂಕೇತಿಕ, ನೀವು ನಾವೇ ಒಂದೇ, ನಾವು ನೀವು ಒಂದೇ, ನಮಗೆ ಯಾವುದು ಜಾತಿ ಮತ ಭೇದ ಇಲ್ಲ, ಮೇಲು ಕೀಳು ಇಲ್ಲ. ನಾವು ಮಾಡುವಂಥ ಕೆಲಸ ಕೀಳಲ್ಲ, ಇದು ನೀವು ಸಮಾಜಕ್ಕೋಸ್ಕರ ಕೆಲಸ ಮಾಡ್ತಾ ಇರೋದು. ನಾವು ಪಗಾರ ತೊಗೊಂಡಿರ್ಬೋದು, ಆದರೆ ಸಮಾಜಕ್ಕೋಸ್ಕರ ಈ ಥರ ಕೆಲಸ ಮಾಡೋಕ್ಕಾಗತ್ತಾ? ನಾವು ಎಷ್ಟೋ ನೋಡ್ತೀವಿ, ನಾವು ಸರ್ಕಾರಿ ಅಧಿಕಾರಿಗಳು ಬೇರೆ ಬೇರೆ ಅವರು ಪಗಾರ ತೊಗೊಂಡು ಕೆಲಸ ಮಾಡೋದು ಸರಿಯಾಗಿ ಕೆಲಸ ಮಾಡಲ್ಲ. ಒಂದು ಮಿಲಿಟ್ರಿಲಿ ಏನು ಕೆಲಸ ಮಾಡ್ತಾರೆ ಅವರು, ರೈತರು ಮತ್ತು ನಮ್ಮ ಈ ಕರ್ಮಚಾರಿಗಳು, ಈ 3 ಜನ ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥ ಜನ ಇವರು. ಅವರ ಯಾವ ಸ್ವಂತದ ಬಗ್ಗೆ ಯೋಚನೆ ಮಾಡೋದು. ನಾವು ನೋಡ್ತೀವಿ ಮ್ಯಾನ್ ಫೋಲ್ಗಳಲ್ಲಿ ಕೆಲಸ ಮಾಡೋಂಥ ಈಗ ಮಿಷಿನ್ಗಳಲ್ಲಿ ಬಂದಿದೆ. ಆ ಮ್ಯಾನ್ ಫೋಲಲ್ಲಿ ಕೆಲಸ ಮಾಡೋ ಬದುಕ್ತಾನೆ ಗೊತ್ತಿಲ್ಲ, ಆದರೂ ಅಷ್ಟು ಕಷ್ಟಪಟ್ಟು ಊರಿನ ಹೊಲಸೆಲ್ಲ ತೆಗಿಯೋಕೆ ಹೋಗ್ತಾನೆ. ಹಾಗಾಗಿ ಆ ತಾಯಿಯ ಸ್ವರೂಪ ಇರುವಂಥ ಜಗನ್ಮಾತಾ ಸ್ವರೂಪ ಇರುವಂಥ ನಮ್ಮ ಸಣ್ಣ ಒಂದು ಸೇವೆ ಮಾಡಬೇಕು. ನಾವು ಯಾವುದು ಜಾತಿ ಮತ ನೋಡಿದಿಲ್ಲ, ನಾವೆಲ್ಲ ಒಟ್ಟಿಗಿರಬೇಕು, ಒಂದಾಗಿರಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾಯಿದ್ದೀವಿ. ನಾವೆಲ್ಲ ಇನ್ನು ಮುಂದೆ ನಾವೆಲ್ಲ ಈ ಸಮಾಜದ ಕಾರ್ಯಕರ್ತರು, ನಾವೆಲ್ಲ ಸಮಾಜಕ್ಕೋಸ್ಕರ ಕೆಲಸ ಮಾಡುತ್ತೇವೆ. ಹಾಗಾಗಿ ನಾವು ಸಾಮರಸ್ಯದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನೂ ಬೇರೆ ಬೇರೆ ಏರಿಯಾಗಳಲ್ಲೂ ಮಾಡಬೇಕು ಅಂತ ಇದ್ದೀವಿ. ಮ್ಯಾಲೆ ಬಂದ್ಬಿಡ್ರಿ, ಇನ್ನು ಬಂದ್ಬಿಡ್ರಿ. ಇಲ್ಲತ್ತೀನಿ ನಾನು ಎಲ್ಲಿದ್ದೆ, ನಾನು ಬರಲ್ಲ, ನಾನು ಮುಖ್ಯ ನೀವು ಬರ್ರಿ. ಬರ್ರಿ